ಪ್ರೀತಿಯ SLC ವಿದ್ಯಾರ್ಥಿಗಳೇ, ಸೊ ನಾಳೆ ನಿಮ್ಮ ಮೊದಲನೇ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಕೆಲವು ಟಿಪ್ಸ್ ಹೇಳ್ತೀನಿ, ಕನ್ನಡ ಫಾಲೋ ಮಾಡ್ರಿ. ಸೊ ಎಕ್ಸಾಮ್ ಅಲ್ಲಿ ಬಹಳ ಚೆನ್ನಾಗಿ ಅತ್ಯುತ್ತಮವಾಗಿ ನೀವು ಬರೀತೀರಾ. ಸೊ ಫಸ್ಟ್ ಏನಂದ್ರೆ ಎಕ್ಸಾಮ್ ಸೆಂಟರ್ಗೆ 9 o'clock ಒಳಗೆ ನೀವು ಹೋಗ್ರಿ. ಸೊ ಹೋಗಿದ್ದ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ರಿ. ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ಫಸ್ಟ್ ನೀವು ರೋಲ್ ನಂಬರ್ ಯಾವ ರೂಮ್ ಅಲ್ಲಿ ಇದೆ ಅಂತ ನೋಡ್ಕೊಳ್ರಿ. ಅದಾದ್ಮೇಲೆ 9:45ಗೆ ಲಾಂಗ್ ಬೆಲ್ ಆಗುತ್ತೆ. ಲಾಂಗ್ ಬೆಲ್ ಆದ್ಮೇಲೆ ನೀವು ಎಕ್ಸಾಮ್ ಹಾಲಿಗೆ ಹೋಗ್ತೀರಾ. ಬಟ್ ಅದಕ್ಕಿಂತ ಮುಂಚೆ ನಿಮ್ ಫ್ರೆಂಡ್ಸ್ ಇದೆಲ್ಲ ಅನಾವಶ್ಯಕದ ಥಿಂಗ್ಸ್ ಎಲ್ಲ ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಟೆನ್ಸ್ ತಗೋಬೇಡ್ರಿ, ಆರಾಮಾಗಿ ಕೂಲ್ ಆಗಿರ್ರಿ. ಅದಾದ್ಮೇಲೆ ನೀವು ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಸೊ 9:55ಗೆ ಇನ್ನೊಂದು ಬೆಲ್ ಆಗುತ್ತೆ. ಅವಾಗ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಅದ್ರ ಮೇಲೆ ಪ್ರಾಪರ್ ಆಗಿ ರಿಜಿಸ್ಟರ್ ನಂಬರ್ ಎಲ್ಲ ಬರೀರಿ, ಇನ್ವಿಟೇಷನ್ ಸೈನ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ 10 o'clock ಬೆಲ್ ಆದಾಗ ಅವರು ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಮೇಲೆ ಪ್ರಾಪರ್ ಆಗಿ ಒಂದ್ಸಲ ಕ್ವಶನ್ ಪೇಪರ್ ಓದ್ಕೊಳ್ರಿ. ಸೊ ಏನು ಟೆನ್ಷನ್ ತಗೋಬೇಡ್ರಿ. ನಿಮ್ಗೆ ಯಾವ್ದಾದ್ರು ಆನ್ಸರ್ ಬರಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಯಾವ್ದು ಬರುತ್ತೆ ಅದ್ರ ಬಗ್ಗೆ ಫೋಕಸ್ ಮಾಡ್ರಿ. ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣನೇ ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಅದಾದ್ಮೇಲೆ ಸೊ ಎಕ್ಸಾಮ್ ಬರೆಯಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಎಕ್ಸಾಮ್ ಬರೆಯಬೇಕಾದ್ರೆ ನೀವು ಯಾವ್ದು ನಿಮ್ಗೆ ಬರುತ್ತೆ ಅದು ಫಸ್ಟ್ ಬರೀರಿ. ಸೊ 1 marks ನಿಮಗೆ ಡೌಟ್ಸ್ ಇದೆನಾ ಅದು ಬಿಡ್ರಿ, ಪ್ಲೇಸ್ ಬಿಡ್ರಿ. 1, 2, 3 ಅಂತ ನಂಬರ್ಸ್ ಹಾಕ್ತಿ, ಪ್ಲೇಸ್ ಬಿಡ್ರಿ. ನಂಬರ್ಸ್ ಮೇನ್ಸ್ ಪ್ರಾಪರ್ ಆಗಿ ಮೆನ್ಷನ್ ಮಾಡಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ಟೆನ್ಷನ್ ಅಲ್ಲಿ ನಂಬರ್ಸ್ ಮಿಸ್ ಮಾಡ್ಬಿಡ್ತೀರಾ, ಅವಾಗ ಮಾರ್ಕ್ಸ್ ಕೊಡಲ್ಲ. ಆನ್ಸರ್ ಕರೆಕ್ಟ್ ಇದ್ರು ನಂಬರ್ ಕರೆಕ್ಟ್ ತಪ್ಪಿದ್ರೆ ಮಾರ್ಕ್ಸ್ ನಿಮ್ಗೆ ಸಿಗಲ್ಲ. ಇದೆಲ್ಲ ನೀವು ಪ್ರಿಪೇರ್ಸ್ ಅಲ್ಲಿ ಅನುಭವಿಸಿರ್ತೀರಾ. ಸೊ ಅದಕ್ಕೆ ಇನ್ನೊಂದ್ಸಲ ಹೇಳ್ತೀನಿ, ಟೈಮ್ ಮ್ಯಾನೇಜ್ ಆಗ್ಬೇಕು ಅಂದ್ರೆ ನೀವು ಒಂದೇ ಕ್ವಶನ್ ಇಂದ ಬಹಳ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಅದ್ ಬರಲ್ಲ, ಸ್ವಲ್ಪ ಸ್ಪೇಸ್ ಬಿಡ್ರಿ, ನೆಕ್ಸ್ಟಿಗೆ ಹೋಗ್ರಿ, ಟ್ರೈ ಮಾಡ್ರಿ. ಅದಾದ್ಮೇಲೆ ನೀವು 11 o'clock ಒಂದು ಬೆಲ್ ಆಗುತ್ತೆ, ಅಂದ್ರೆ ಒಂದ್ ಗಂಟೆ ಆಗಿದೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿ ಅಂತ. ಆಮೇಲೆ ನೀವು ಪ್ರಾಪರ್ ಆಗಿ ಬರೀರಿ, ಟೆನ್ಷನ್ ತಗೋಬೇಡ್ರಿ. ಸ್ಕ್ವಾಡ್ಸ್ ಎಲ್ಲ ಬರ್ತಾರೆ, ಬೇರೆಯವ್ರಿಗೆ ಚೆಕಿಂಗ್ ಎಲ್ಲ ಮಾಡ್ಬೋದು. ಆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಇಲ್ಲ ನೋಡಿ ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ನೀವು ಬರೀತಿರ್ರಿ. ಬರೆದ್ಮೇಲೆ ಏನಂದ್ರೆ ಮತ್ತೆ ನಿಮಗೆ 1:10ಗೆ ಇನ್ನೊಂದು ಬೆಲ್ ಆಗುತ್ತೆ. ಇದ್ರ ಅರ್ಥ ಏನಂದ್ರೆ ಓನ್ಲಿ 5 minutes ರಿಮೈನಿಂಗ್ ಫಾರ್ ಎಂಡ್ ಆಫ್ ದ ಎಕ್ಸಾಮ್. ಎಕ್ಸಾಮ್ ಮುಗಿಯಕ್ಕೆ ನೀವು 5 ನಿಮಿಷ ಇದೆ ಅಂತ. ಅವಾಗ ನೀವು ಪ್ರತಿಯೊಂದ್ಸಲ ಏನೇನು ಕರೆಕ್ಟ್ ಆಗಿ ಬರ್ದಿರಾ ಇಲ್ಲ ಅಂತ ಒಂದು ಚೆಕ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಅಂಡರ್ಲೈನ್ ಮಾಡ್ರಿ. ರಿಜಿಸ್ಟರ್ ನಂಬರ್ ಕರೆಕ್ಟ್ ಇದೆನೋ, ಇನ್ವಿಟೇಷನ್ ಸೈನ್ ಆಗಿದೆನೋ ಚೆಕ್ ಮಾಡ್ಕೊಳ್ರಿ. ಆಮೇಲೆ 1:15ಗೆ ಇನ್ನೊಂದು ಲಾಂಗ್ ಬೆಲ್ ಆದಾಗ ಪೇಪರ್ಸ್ ಎಲ್ಲರೂ ಕಲೆಕ್ಟ್ ಮಾಡ್ಕೊಂತಾರೆ, ಇನ್ವಿಟೇಷನ್ಸ್. ಆಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದ ತಕ್ಷಣ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ. ಯಾವ ಆನ್ಸರ್ ಕರೆಕ್ಟ್, ಯಾವ ಆನ್ಸರ್ ರಾಂಗ್, ಕೀ ಆನ್ಸರ್ ಬಗ್ಗೆ ಇರ್ಬೋದು, ಏನೇ ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ. ಬಂದ್ಮೇಲೆ ಯೂಟ್ಯೂಬ್ ಅಲ್ಲೂ ಚೆಕ್ ಮಾಡ್ಬೇಡ್ರಿ, ಯಾವ PDF ಬಂದು ಚೆಕ್ ಮಾಡ್ಬೇಡ್ರಿ. ಸೊ ನಾವು ಮತ್ತೆ ಗಮನ ಇರಬೇಕು ಸೆಕೆಂಡ್ ಎಕ್ಸಾಮ್, ದಟ್ ಈಸ್ ಮ್ಯಾಥ್ಸ್ ಬಗ್ಗೆ ಫೋಕಸ್ ಮಾಡ್ರಿ. ಮಧ್ಯಾಹ್ನ ಚೆನ್ನಾಗಿ ಓದ್ರಿ. ಸೊ ಎಕ್ಸಾಮ್ ಯಾವ ತರ ಆಯ್ತು, ಹೇಗಾಯ್ತು, ಯಾರ್ದು ಎಷ್ಟು ಮಾರ್ಕ್ಸ್ ಅಂತ ಈಗಲೇ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ April 9, 10ಗೆ ಕೀ ಆನ್ಸರ್ಸ್, ಅಫಿಷಿಯಲ್ ಕೀ ಆನ್ಸರ್ಸ್ ಬೋರ್ಡ್ ಅಲ್ಲಿ ಬಂದಾಗ ಅವಾಗ ನೀವು ಡಿಸ್ಕಸ್ ಮಾಡ್ರಿ. ಅದೇ ಅಫಿಷಿಯಲ್ ಕೀ. ಈಗ ಆಗಿರೋ ಎಕ್ಸಾಮ್ ಬಗ್ಗೆ ಏನು ಟೆನ್ಷನ್ ತಗೊಳ್ಳೋದು ಬೇಡ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಎಕ್ಸಾಮ್ ಬಗ್ಗೆ ಭಯ ಬೇಡ, ಚೆನ್ನಾಗಿ ರಿವೈಸ್ ಮಾಡ್ರಿ, ಟೈಮ್ ಯೂಸ್ ಮಾಡ್ಕೊಳ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್.